വിഷയം സമാധാനം. ലോകದಲ್ಲಿ എവിടെ നോಡಿയാലും സമാധാനമില്ല, ರಾಜ್ಯದಲ್ಲಿ ಸಮಾಧಾನವಿಲ್ಲ, ಊರುಗಳಲ್ಲಿ ಸಮಾಧಾನವಿಲ್ಲ, ಮನೆಯಲ್ಲಿ ಸಮಾಧಾನವಿಲ್ಲ, ವ್ಯಕ್ತಿಗಳಲ್ಲಿ ಸಮಾಧಾನವಿಲ್ಲ. ಅದೇ ಸಮയം ದೇವರ ಮಕ್ಕಳಿಗೆ ಸಮಾಧಾನವಿದೆ. ನಮಗೊಂದು ವಾಕ್ಯ ಓದೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಾಕ್ಯ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ಕರ್ತನಾದ ಯೇಸು ಕ್ರಿಸ್ತು ನಮಗೆ ಸಮಾಧಾನ ಕೊಡಕ್ಕಾಗಿಯಾണ് ಈ ಲೋಕದಲ್ಲಿ ಬಂದಿದ್ದದು. 33 ವರ್ಷ ಈ ಲೋಕದಲ್ಲಿ ಜೀವಿಸಿದು ಬಂದದು ಯಾತಕಂದು ಹೇಳಿದಾಲ್ ಮಗ 8ನೇ ವಾಕ್ಯದಿಂದ ಓದು. ಆ ಸೀಮೆಯಲ್ಲಿ ಹೊಲದಲ್ಲಿದ್ದುಕೊಂಡು ಅವರ ಸುತ್ತಲೂ ಒಂದು ಪ್ರಕಾಶ ಹಿಂಗೆ ಬರ್ತಾ ಇದೆ. ಭಯಂಕರ ಪ್ರಕಾಶ ಬಂದಾಗ ಅವರೇನಾಯ್ತು, ಎದುರು ಬಿಟ್ಟಿದ್ದು. ಒಡನೆ ದೇವರ ದೂತನ್ ಅವ್ರ ಮುಂದೆ ನಿಂತುಕೊಂಡು ಹೇಳ್ತಾ ಇದೆ, ಎದರಬೇಡ, ಕೇಳಿರಿ, ಕೇಳಿರಿ. ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು, ಮನುಷ್ಯರಿಗೆಲ್ಲ ಮಗಾ ಸಂತೋಷವನ್ನು ಉಂಟು ಮಾಡುವ ಒಂದು ಶುಭ ಸಮಾಚಾರವನ್ನು ನಾನು ನಿಮಗೆ ಹೇಳುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಇವತ್ತು ನಿಮ್ಗೋಸ್ಕರ ದಾವೀದನ ಊರಲ್ಲಿ ಓರೋ ರಕ್ಷಕನು ಹುಟ್ಟಿದ್ದಾನೆ. ರಕ್ಷಕನ ನಮ್ಮ ರಕ್ಷಿಸಕ್ಕಾಗಿ, ಆ ನರಕದಿಂದ ರಕ್ಷಿಸಕ್ಕಾಗಿ ನಮಗೊಂದು ರಕ್ಷಕನು ಹುಟ್ಟಿದ್ದಾನೆ. ಆಮೇಲೆ ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ಯಾರಾಣೆ? ಕ್ರಿಸ್ತನೇ, ಯೇಸು ಕ್ರಿಸ್ತನೇ. ಆಮೇಲೆ ಆತ ನಿಮಗೆ ಗೊತ್ತಾಗೋದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಆಮೇನ್. ನೋಡೋ, ದೇವರಿಗೆ ಒಂದು ದೊಡ್ಡ ಅರಮನೆ ಬರಲಿ ಅಂತ ಹೇಳಿದಾಲೆ ಬಂದೇ ಬರ್ತತೆ. ಅವನು ಪಡುವರ ಮನೆಯಲ್ಲಿ ನಮ್ಮ ರಕ್ಷಿಸಕ್ಕಾಗಿ ಬಂದಿದ್ದ ರಕ್ಷಕನಾണ്. ಅವನೇ ಮಲಸಕ್ಕಾಗಿ ಜಾಗ ಇರಲಿಲ್ಲ. ಅವನು ಎಲ್ಲಿ ಹೋಗಿ ಮಲಗಿದು? ಒಂದು ಗೋದಲೆಯಲ್ಲಿ, ದನಕೊಟ್ಟಿಗೆಯಲ್ಲಿ ಹೋಗಿ ಅವನೇ ಮಲಸಿದು. ಆ ಮಲಸಿಬಿಟ್ಟು ಅವನು ಯಾತಕ್ಕಾಗಿ ಬಂದಿದ್ದನ್ನು ಹೇಳ್ತಾ ಇದೆ. ಪರಲೋಕ ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಮನುಷ್ಯರಿಗೆ ಸಮಾಧಾನ ಕೊಡಕ್ಕಾಗಿ ಬಂದಿದ ದೇವರಾണ്. ಎಲ್ಲಿ ನೋಡಿದಾലും ಏನಿಲ್ಲ, ಸಮಾಧಾನವಿಲ್ಲ. ಮನೆಯಲ್ಲಿ ಅಪ್ಪ ಬರ್ತತೆ ಎಂದು പറഞ്ഞ് ಮಕ್ಕಳು ತಾಯಿ ಅಡಿಗೆ ಎಲ್ಲ ಮಾಡಿ ಒಳ್ಳೆ ಮಟನ್ ಸಾರು, ಚಿಕನ್ ಸಾರು, ಮುದ್ದೆ ಎಲ್ಲ ಮಾಡಿ ಕಾಯ್ತಾ ಇದೆ. ಅವನ ಹೆಂಗೆ ಬರ್ತಾ ಇದೆ? 4 ಕಾಲಿನಲ್ಲಿ ಬರ್ತಾ ಇದೆ. ಮಕ್ಕಳೇ, ಮನೆಯಲ್ಲಿ ಸಮಾಧಾನವಿದೆಯಾ? ಆ ಮಕ್ಕಳದ ಜೀವಿತ ಏನು? ಅದೇ ಸಮಯ ದೇವರ ಮಕ್ಕಳಿಗೆ, ಪ್ರಿಯ ಮಕ್ಕಳೇ, ಯೇಸು ಕ್ರಿಸ್ತನೇನೆ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ನಿನ್ನ ಶರೀರ ಆತ್ಮ ಪ್ರಾಣ ದೇವರಿಗೆ ಸಮರ್ಪಿಸಿ ನೀ ದೇವರಿಗಾಗಿ ಜೀವಿಸುವ ഒരു വ്യക്തിയാണെങ്കിൽ നിനക്കേനിದೆ? സമാധാനವಿದೆ, സമാധാനವಿದೆ. അതുപോലത്തെ അനേകരിಲ್ಲಿ ಇದೆ. ಸಮಾಧಾನವಿല്ലാത്തവർ ಅನೇಕರಿಲ್ಲಿ ಇದೆ. ಅದಕ್ಕಾಗಿയാണ് ದೇವರು ಇವತ್ತು ಪರಿಶುದ್ಧಾತ್ಮ ಈ ವಾಕ್ಯ ಕೊಡ್ತಾ ಇದೆ. ಇನ್ನ ಒಂದು ವಾಕ್ಯ ಓದು ಮಗ. 119ನೇ ಕೀರ್ತನೆ 165ನೇ ವಾಕ್ಯ. ನಿನ್ನ ಧರ್ಮಶಾಸ್ತ್ರವನ್ನ ಪ್ರೀತಿಸುವವರಿಗೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿದೆ. ಪ್ರಿಯ ಮಕ್ಕಳೇ, ಸಾಲುಕುಟ್ಟಿ ಆಂಟಿ ಸುಮ್ಮನೆ ಹೇಳೋದಲ್ಲ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಹೆಂಗೆ ಪ್ರೀತಿಸಬೇಕು? ಸುಮ್ಮನೆ ಬೈಬಲ್ ಹಿಡ್ಕೊಂಡು ಒಂದು ಮುತ್ತು ಕೊಟ್ಟು ಒಂದು ಮೂಲೆ ತಗೊಂಡೋಗಿ ಇಡೋದಾಣೋ ಪ್ರೀತಿಸುತ್ತದೆ? ಅಲ್ಲ. ಬೈಬಲ್ ಏನು ಮಾಡಬೇಕು? ಓದಬೇಕು, ಕೇಳಬೇಕು, ಅದನ್ನೊಂದೇ ಜೀವಿಸಬೇಕು. ಆ ವಾಕ್ಯಾನುಸಾರವಾಗಿ ನೀ ಜೀವಿಸಬೇಕು. ಜೀವಿಸುವಾಗ ನಿನಗೇನು ಸಿಗುತ್ತೆ? ಸಂಪೂರ್ಣ ಸಮಾಧಾನ ಸಿಗುತ್ತೆ ಮಕ್ಕಳೇ. ನಿನಗೆ ಏನೇನು ಕಷ್ಟಗಳು, ಕಾಯಿಲೆಗಳು ಇರ್ಬೋದು. ಕಾಯಿಲೆಗಳು ಬರಲಿ, ಮನುಷ್ಯರಿಗೆ ಬರ್ತದೆ. ಮರಕ್ಕೆ ಬರ್ತದ? ಮರಕ್ಕೆ ಬರೋದಿಲ್ಲ, ಮನುಷ್ಯರಿಗೆ ಕಾಯಿಲೆ ಬರ್ತದೆ. ಆವಾಗ ನೀ ഒരു ದೇವರ മകനോ മകളോ ആണെങ്കിൽ
ನಿನ್ನ ಕಾಯಿಲಿನ ವಿಷಯ ಯಾರಿಗೆ ಹೇಳಬೇಕು? ನಮ್ಮ ತಂದಕ್ಕೆ ಹೇಳಬೇಕು. ನಮ್ಮ ತಂದೆ ದೊಡ್ಡ ಡಾಕ್ಟ್ರಾണ്. ಆ ಯೇಸು ಕ್ರಿಸ್ತನಿಗೆ ನೀ ಹೇಳಿ ಸಮಾಧಾನವಾಗಿ ಕುತ್ಕೊಂಡು ನಿನಗೆ ಹಾಡು ಗೊತ್ತೇಲು ഒരു 4 ಲೈನ್ ಹಾಡಾಡು, ಒಂದು ಬೈಬಲ್ ಎತ್ತುಕೊಂಡು ಓದು, ಒಂದು ಅರ್ಥ ಕಂಡ ಪ್ರಾರ್ಥನೆ ಮಾಡು. ಆವಾಗ ನಿನಗೆ ಎಷ್ಟು ಸಮಾಧಾನ. ಅಯ್ಯೋ, ನಿನ್ನ ಕಾಯಿലും ವಾಸಿಯಾಗುತ್ತೆ. ನಿನ್ನ ಎಲ್ಲ ವಿಷಯದಲ್ಲಿ ದೇವರೇ ಏನು ಮಾಡ್ತತೆ? ಸಮಾಧಾನ ಕೊಡ್ತತೆ. ಸಮಾಧಾನವಾಗಿ ಎದ್ದು ಹೋಗಿ ಮಕ್ಕಳಿಗೆ ಅಡಿಗೆ ಮಾಡು. ಪ್ರಿಯ ಮಕ್ಕಳೇ, ನಮಗೆ ಸಮಾಧಾನ ಕೊಡುವ ದೇವರಾണ് ನಮ್ಮ ದೇವರು. ನಿನಗೆ ಸುಮ್ಮನೆ ಒಂದೊಂದು ಸಮಾಧಾನ ಕೊಡೋದಿಲ್ಲ. ನೀ ಯಥಾರ್ಥವಾಗಿ ದೇವರ ಮಗಳು ಮಗನೂ ಆಗಬೇಕು. ದೇವರ ಸನ್ನಿಧಿಯಲ್ಲಿ ನೀನು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಬೇಕು. ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಾಗ ಎಂದಿ ಯೇಸು ಕ್ರಿಸ್ತನು ಒಂದು ಹೆಜ್ಜೆ ಮುಂದೆ ಹೋಗೋದಿಲ್ಲ, ಅಲ್ಲೇ ನಿಲ್ಲುತ್ತೆ, ಅಲ್ಲೇ ನಿಲ್ಲುತ್ತೆ. ನಿನ್ನ ವಿಷಯ ದೇವರಿಗೆ ಗೊತ್ತೋ, എന്നാൽ ನಿನ್ನ ಬಾಯಿಂದ ಹೇಳಬೇಕು, ದೇವರೇ ನನಗೆ ಕ್ಯಾನ್ಸറാണ്, ನನಗೆ പൈൽസാണ്, ನನಗೆ ಬ್ಲಾಡറിൽ കല്ലാണ്. ನಿನ್ನೆ ಏನು ವಿಷಯ ಇದೆಯೋ, ನನಗೆ ಹಗಲೆಲ್ಲ ಹೊಟ್ಟೆ ನೋವು ಬರ್ತಾ ಇದೆ, ನಿನಗೇನು ವಿಷಯವಿದೆಯೋ ನೀ ಯಾರ ಹತ್ರ ಹೇಳ್ಕೋಬೇಕು? ದೇವರ ಹತ್ರ ಹೇಳ್ಕೋಬೇಕು. ತಲ್ಕ್ಷಣವೇ ನಿನಗೆ ಉತ್ತರ ಕೊಡ್ತತೆ, ಆ ನಿಮಿಷವೇ ನಿನಗೆ ಉತ್ತರ ಕೊಡ್ತತೆ. ನಮ್ಮ ದೇವರು ಜೀವಿಸುವ ದೇವರಾണ്, ಜೀವಿಸುವ ದೇವರಾണ്. ನನಗೆ ಕೇರಳ ಅನ್ನೊಂದು ಅಮ್ಮ ಫೋನ್ ಮಾಡಿದ್ದು, ನನ್ನ ಬ್ರೆಸ್ಟಿൽ ಒಂದು ಭಯಂಕರ ಗಡ್ಡೆ ಇದೆ, ಡಾಕ್ಟರ್ಮಾರು ನೋಡಿಟ್ಟು ಹೇಳಿದ್ದು ಕ್ಯಾನ್ಸರ್ ಅಂತ ಹೇಳಿದನು. ಆಂಟಿ ನನಗೆ ಪ್ರಾರ್ಥನೆ ಮಾಡೋದು ಹೇಳಿದ್ದು. ನಾನು ಒಡನೆ ಹೇಳಿದ್ದು ಸ್ವಲ್ಪ ಎಣ್ಣೆ ಹಿಡ್ಕೊಳ್ಳೋಣ ಹೇಳಿದ್ದು. ಆ ಎಣ್ಣೆ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ಅವ್ರಿಗೆ ಕೊಟ್ಟಿಟ್ಟು ಹೇಳಿದ್ದು, ನೀ ಆ ಗಡ್ಡೆಲೆ ಹಚ್ಚು ಅಂತ ಹೇಳಿದ್ದು. ಅವರು ಹಚ್ಚಿದ್ದು, ಹಚ್ಚಿಬಿಟ್ಟ ಅವರಿಗಾಗಿ ನಾನು ಶಕ್ತಿಯಾಗಿ ಪ್ರಾರ್ಥನೆ ಮಾಡಿ ಫೋನ್ ಇಟ್ಟುಬಿಟ್ಟು ನನಗೆ ತಿರುಗಿ ದಿನ ಬೆಳಿಗ್ಗೆ ನನಗೆ ಹೇಳ್ತಾ ಇದೆ, ಆಂಟಿ ಇದು ಚುಚ್ಚಿ ಅವರ ಪರೀಕ್ಷೆಗೆ ಕಳಿಸಿದ್ದು, ರಿಸಲ್ಟ್ ಬಂದು ಯಾವ ಕ್ಯಾನ್ಸರು ಇಲ್ಲ. ನಮ್ಮ ದೇವರು ಯಾರೇ? ಮಕ್ಕಳೇ, ಕಣ್ಣೀರಿನ ಒಂದು ಹೆಜ್ಜೆ ಮುಂದೆ ಹೋಗೋದಿಲ್ಲ. ಅವಳಿಗೆ ಎಷ್ಟು ಸಮಾಧಾನ ದೇವರು ಕೊಟ್ಟಿದ್ದನು. ಆ ಕುಟುಂಬಕ್ಕೆ ಸಮಾಧಾನವಾಯಿತು. ಎಲ್ಲರೂ ಒಂದರ ಎದುರ್ಕೊಂಡಿದ್ದು. ಮಕ್ಕಳು ಚಿಕ್ಕದ, ಗಂಡನಿಗೆ ಅಷ್ಟು ಕೆಲಸ ಏನಿಲ್ಲ, ಇವಳು ಒಳ್ಳೆ ಜೋರಾಗಿ ಎಲ್ಲ ಮಾಡಿಕೊಂಡು ನಡೀನ ಅಮ್ಮೆയാണ്. ಅವಳಿಗೆ ಕ್ಯಾನ್ಸರ್ ಬಂದು ಬಿದ್ದಿದ್ದಾಳೆ. ಆ ಮನತಾನ ಏನಾಗುತ್ತೆ? ಹೆಣ್ಮಕ್ಳು ಮನೆದಿ ಏನಾണ്? ಸ್ಟ್ರೀಟ್ ಲೈಟಾണ്. ಮನೆದಿ ಸ್ಟ್ರೀಟ್ ಲೈಟಾണ് ಹೆಣ್ಮಕ್ಳು. ಹೆಣ್ಮಕ್ಳಿല്ലാത്ത ಮನೆ ಏನಾಯಿತು? ಕತ್ತಲೆ ಆಗುತ್ತೆ, ಕತ್ತಲೆ ಆಗುತ್ತೆ. ನೀ ಅದೇ ಥರ ಜೀವಿಸ್ಕೋಬೇಕು. ಜೀವಿಸಿದೆ ಮಾತ್ರವೇ ನಿನ್ನೆ ಒಂದು ಸ್ಟ್ರೀಟ್ ಲೈಟ್ ಆಯ್ತೆ ದೇವರು ಉಪಯೋಗಿಸತ್ತುಳ್ಳು. ಇನ್ನೊಂದು ವಾಕ್ಯ ಓದು ಮಗ, ಕೀರ್ತನೆ 1ನೇ ಅಧ್ಯಾಯ 2-3. ಅವನ ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾನ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಇರುಳು ಧ್ಯಾನಿಸುವವರು ಎಷ್ಟೋ ಧನ್ಯರು. ಮಕ್ಕಳೇ, ನಿನಗೆ ಸಮಾಧಾನ ಶಾಂತಿ ಸಿಕ್ಕಬೇಕೆ ನೀ ಏನು ಮಾಡಬೇಕು? ವಚನ ಓದಬೇಕು. ಓದಿ ಕಾದಂಬರಿ ಓದನಂಗೆ, ನಾನು ಹಂಗಾರ್ನ ಮೊದಲೆಲ್ಲ ಕಾದಂಬರಿ ಓದನಂಗೆ ಓದಿ ಎದ್ದಿದ್ದಾಳೆ. ಏನು ಗೊತ್ತಾಗೋದಿಲ್ಲ, ಏನೇನು ಗೊತ್ತಾಗೋದಿಲ್ಲ. ಇದು ಕಡಲ. ಈ ಬೈಬಳನ್ನು ಬರೆದು ಒಂದು ಕಡಲ. ಈ ಕಡಲಿನ ನಾವು ಒಂದು ಲೋಟ ನೀರು ಏನೆಲ್ಲಿ ತೊಗೊಂಡಿದ್ದ ಆ ಕಡಲಿಗೆ ಏನೇನು ಗೊತ್ತಾಗುತ್ತಾ? ಏನು ಗೊತ್ತಾಗೋದಿಲ್ಲ. ಅದೇ ಥರವಾಣ ಈ ಬೈಬಳ. ಈ ಬೈಬಲ್ നമ്മൾ ಏನು ಮಾಡಬೇಕು? ಹಗಲು ಇರುಳು ಓದಬೇಕು. ಹಗಲು ಇರುಳು ಅಂತ പറഞ്ഞാൽ 24 ಗಂಟೆ ನೀವು ಕುತ್ಕೊಂಡು ಓದುವುದು ನಾನು ಹೇಳಿಲ್ಲ. ರಾತ್ರಿಯಲ್ಲಿ ಹಗಲತ್ತು ನಿನಗೆ ಟೈಮ್ ಸಿಕ್ಕುವಾಗಿ ಒಕ್ಕೆ ಈ ಬೈಬಲ್ ಓದಬೇಕು. ನಿನಗೆ ಸಮಾಧಾನ ಶಾಂತಿ ಸಿಕ್ಕಬೇಕೆ ನೀ ಓದಿದ ಬೈಬಲ್ ಏನು ಮಾಡಬೇಕು? ಧ್ಯಾನಿಸಬೇಕು. ದೇವರೇ, ನಾನು ಏನು ಓದಿದ್ದು, ನನಗೇನೇನು ಅರ್ಥ ಆಯ್ತಾ? ನೀ ಅದ ಧ್ಯಾನ ಮಾಡಿ ನೋಡಬೇಕು. ಧ್ಯಾನ ಮಾಡಿದಂಗೆ ಆಮೇಲೆ ನಮಗೆ ಸಿಕ್ಕಿನ ಸಮಾಧಾನ. ಒಂದು ಬಂಗಾರ ನಿನಗೆ ಕೊಟ್ಟಿದ್ದಲ್ಲ, ಅದನ್ನು ಸಮಾಧಾನವಿಲ್ಲ.
ಆ ತಿರುವಚನ ಓದುವಾಗ ನಮ್ಗೆಂದು ಸಮಾಧಾನ ಸಿಗುತ್ತೇನೋ. ಆಮೇಲೆ ಓದು ಮಗ, ಅವನ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಹಲ್ಲೆಲೂಯಾ. ಅವ್ರು ಹೆಂಗಿರ್ತಾರೆ, ನಾನು ನೀರಿನ ಹತ್ರ. ಈಗ ನಮಗೆ ಮೊದಲ ಒಂದು 5 ಎಕರೆ 5.5 ಎಕರೆ ಅಡಿಕೆ ತೋಟವಿರೋದಿದು. ನಾವು ಅದನ್ನೆಲ್ಲ ಟ್ರಿಪ್ ಆಗ್ತಾ ಇದ್ದಿದ್ದು. എന്നിട്ട് അതിൻ്റെ സൈഡിನಲ್ಲಿ ಎಲ್ಲ ಮಾವಿನ ಗಿಡ, പിന്നെ ಸಪೋಟ, അങ്ങനെ ಭಾಳ ಎಲ್ಲ ಹಾಕಿವಾಗ ಅದನ್ನೆಲ್ಲ ನೀರಿಗೆ ಹೋಗ್ತಾ ಇದ್ದಿದ್ದು. ಅದೇ ಸಮಯ ಒಂದು ವಾರ ಕರೆಂಟ್ ಇಲ್ಲದ ಬಂದಾಲ್ ಆ ಗಿಡದ ಅನುಭವ ಏನು? ನಾವೀಗ ಒಂದು ಗಿಡ ತಂದು ಹಾಕಿ ಅದಕ್ಕೆ ನೀರಿಲ್ಲ, ಏನೂ ಇಲ್ಲ, ಮಳೆವಿಲ್ಲ, ಒಟ್ಟು ಮರ್ತು ಹೋಯ್ತು. ಸ್ವಲ್ಪ ದಿನ ಆಮೇಲೆ ಹೋಗಿ ನೋಡುವಾಗ ಆ ಗಿಡ ಏನಾಗುತ್ತೆ, ಬಾಡಿ ಒಣಗಿ ಹೋಗುತ್ತೆ. ಅದೇ ಥರವ ಮಕ್ಕಳೇ ನಾವು ಏನು ಮಾಡಬೇಕು? ವಾಕ್ಯ ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು, ಅದನ್ನ ಅನುಸಾರವಾಗಿ ನಾವೇ ಜೀವಿಸಬೇಕು. ಪರಿಶುದ್ಧಾತ್ಮನ ಮಳೆ ನಮ್ಮ ಮೇಲಿಲ್ಲ ಎಂಗಿಲ್, ಪರಿಶುದ್ಧಾತ್ಮನ ಮಳೆ ನಮ್ಮ ಮೇಲಿಲ್ಲ ಎಂಗಿಲ್ ಒಂದು ಚಿಕ್ಕ ವಿಷಯ ಸಾಕು. ಒಂದು ಚಿಕ್ಕ ವಿಷಯ ನಿಮ್ಮ ಮನಸ್ಸಿನಲ್ಲಿ ತಟ್ಟುವಾಗೆ, ಯಾರೋ ಏನೇನು ಅಂದುವಾಗೆ ಹೇಳುವಾಗೆ ನೀ ಏನಾಗುತ್ತೆ, ಬಾಡಿ ಹೋಗುತ್ತೆ. ಬಾಡಿ ಹೋಗಬೇಡ. ಓದು ಮಗ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಅಂದ ಮರವು ಎಂದ ಮರ ನೀರಿನ ಕಾಲುವೆ ಕಳೆ വളರುന്ന ವೃಕ್ಷ. ಅಂದ ಮರ ತಕ್ಕ ಕಾಲದಲ್ಲಿ ಫಲ ಕೊಡ್ತತೆ. ಎಂದ ಫಲವಾಗಿ ಕೊಡುക്കുന്ന ಮಕ್ಕಳೇ? ಗಲಾತ್ಯ 5:22-23 ನೋಡು. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ. ನೋಡೋ, ನಿನಕ್ಕೆ ಆ ಪ್ರೀತಿ ಇದೆಯಾ? ನಿನಕ್ಕೆ ಪ್ರೀತಿ ಇಲ್ಲತ್ತದ, ನಿನ್ನಲ್ಲಿ ಯಾರಿಲ್ಲ? ಪರಿಶುದ್ಧಾತ್ಮ ಇಲ್ಲ. ಪವಿತ್ರಾತ್ಮ ನಿನ್ನಲ್ಲಿ ಇಲ್ಲದಕ್ಕೆ ನಿನಗೇನಾಗ್ತಾ ಇದೆ? ಪ್ರೀತಿ ಇಲ್ಲ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ. ನೀ ಉಪಕಾರ ಮಾಡ್ತಾ ಇದೀಯ, ಬೇರೆಯವರಿಗೆ ಉಪಕಾರ ಮಾಡ್ತಾ ಇದೀಯ, ನೀ ಪ್ರೀತಿ ಮಾಡ್ತಾ ಇದೀಯ, ನೀ ನಿಮ್ಮ ತನ್ನೇ ಶೋಧನೆ ಮಾಡಿ ನೋಡು. ಇದೆಲ್ಲ ನನಗಿದೆಯಾ ದೇವರೇ? ಇದೆಲ್ಲ ನನಗಿದೆಯಾ? ಇಲ್ಲ ಎಂಗಲ್ ದೇವರೇ, ಆ ಕೃಪೆ ನನಗೆ ಬೇಕು, ಆ ಶಕ್ತಿ ನನಗೆ ಬೇಕು. ಆ ಕೃಪೆ ಇಲ್ಲ ಎಂಗಲೇ, ಆ ಸಂತೋಷವಿಲ್ಲ ಎಂಗಲೇ, ಆ ಪ್ರೀತಿ ಇಲ್ಲ ಎಂಗಲೇ ನನಗೆ ಜೀವಿಸಕ್ಕಾಗೋದಿಲ್ಲ. ದೇವರೇ, ನಾನು ಫಲಂ ಕೊಡೋದು ಒಂದು ವೃಕ್ಷವಾಕಿ. ಸುಮ್ಮನೆ ನಾನು ನೋಡು, ಅಲ್ಲಿ ಒಂದು ಹಲಸಿನ ಗಿಡ ಹಾಕಿ 15 ವರ್ಷ ಆಯಿತು, ನಾವು ಅದಲ್ಲಿ ಫಲವಿಲ್ಲ. ನನಗೆ ಸಿಟ್ಟು ಬಂದು ಹೋಗಿ ನಾನೇ ಕಡ್ದು ಹಾಕಿಬಿಟ್ಟಾಗ ಇದು ಬಿನ್ನೆ ನೋಡು ಸಿಗರಿ ಬರ್ತಾ ಇದೆ. ಫಲವಿಲ್ಲೇ ನಮ್ಮ ಕೊಡ್ಲಿ ಎಲ್ಲಿ ಇದೆ? ನಮ್ಮ ಕಾಲ್ ಕೆಳಗೆ ಇಟ್ಟುಕೊಂಡಿದೆ ಮಕ್ಕಳೇ. ದೇವರ, ನೀ ಫಲಂ ಕೊಟ್ಟಿಲ್ಲಂಗಿಲ್ ನಿನಕ್ಕೇನಾಗುತ್ತೆ? ನಿನ್ನೆ ಕಡ್ದಾಗ್ತತೆ, ಕಡ್ದು ಬೆಂಕಿ ಒಳಗೆ ಹಾಕಿ ಬಿಡ್ತತೆ. ನೀ ಫಲಂ ಕೊಡೋದು ವೃಕ್ಷವಾಗಿ ದೇವರೇ ನನ್ನೇ ಮಾರ್ಪಡಿಸು, ನನ್ನಲ್ಲಿ ಫಲವಿರಬೇಕು. ಆ ಫಲ ಯಾವುದೊಂದು ನಾನು ಹೇಳಿದಲ್ಲೋ, ಪ್ರೀತಿ ಇರಬೇಕು. ಅಕ್ಕಪಕ್ಕದವ್ರದ್ದು ಕೋಳಿ ನಿನ್ನ ಮನೆ ಹತ್ರ ಬರುವಾಗ ಆ ಕೋಳಿನೇ ಏನು ಮಾಡ್ತತೆ? ಕಲ್ಲೆಸಿದ ಓಡಿಸುತ್ತೆ. ಅಲ್ಲೊಂದು ಬೇರೆ ಸಿಟ್ಟು ಬಂದುಬಿಟ್ಟೆ, ಇನ್ನು ಏನಕ್ಕೆ ನಡೀತಾ ಇದೆ ಎನ್ನುള്ളത് ನಿಮಗೆ ಹೋಗುತ್ತೋ ನನಗೆ ಗೊತ್ತಲ್ಲ. ಅದಕ್ಕೆ ಕೈ ಮುಗಿದು ಹೇಳ್ತಾ ಇದೆ, ನಮಗೇನಿರಬೇಕು? ಪ್ರೀತಿ ಇರಬೇಕು. ಗಲಾತ್ಯ 5:22 ವಾಯ್ಪಾಠ ಕಲಿದೆ. ಅದನ್ನ ಅನುಸಾರವಾಗಿ ನೀ ಜೀವಿಸಿದಾಲ್ ನೀ ನೀರಿನ ಕಾಲುವೆ ಕಳೆ ಒಳರುನ್ನ ವೃಕ್ಷವಾಕಿ ದೇವರೇ ನಿನ್ನೆ ಉಪಯೋಗಿಸುತ್ತೆ. ಇಲ್ಲ ಎಂಗಲ್ ನೀ ಫಲ ಕೊಡೋದಿಲ್ಲ ಎಂಗಲ್ ದೇವರು ಕಾಲ್ ಕೆಳಗಡೆ ಕೊಡ್ಲಿ ಇಟ್ಟುಕೊಂಡಿದೆ. ಕೊಡ್ಲಿ ಹಿಡ್ಕೊಂಡು ಏನು ಮಾಡ್ತತೆ? ಕಡ್ದು ಹಾಕಿ ಬಿಡ್ತತೆ. ಕಡ್ದು ಹಾಕಕ್ಕೆ ಬಿಡಬೇಡ. ದೇವರೇ, ನೀ ನನ್ನನ್ನು ಕಾಪಾಡು, ನಾನು ನಿನ್ನ ಮಗಳಾಗಿ ನಿನ್ನ ಮಗನಾಗಿ ಜೀವಿಸ್ತೀನಿ, ವಾಕ್ಯಾನುಸಾರವಾಗಿ ನಾನು ಜೀವಿಸ್ತೀನಿ ಎಂದು ಹೇಳು. ವಾಕ್ಯಾನುಸಾರವಾಗಿ ನಾವು ಜೀವಿಸಬೇಕು. ಜೀವಿಸಿದೆ ಮಾತ್ರವೇ ನಮಗೆ ಎಲ್ಲಿ ಹೋಗಕ್ಕಾಗುತ್ತೆ? ಅಪ್ಪಂಚದೆಲೆ ನಿತ್ಯ ಜೀವದಲ್ಲಿ, ನಿತ್ಯ ರಾಜ್ಯದಲ್ಲಿ, ಸ್ವರ್ಗ ರಾಜ್ಯದಲ್ಲಿ ನಾವು ಹೋಗ್ಬೇಕಲ್ಲೇ ವಾಕ್ಯಾನುಸಾರವಾಗಿ ಜೀವಿಸಬೇಕು. ಯೋಹನ್ನಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯ.
ಯೋಗನಾನು ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಹಲ್ಲೆಲೂಯಾ. ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಪ್ರಿಯ ಮಕ್ಕಳೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮಗಾಗಿ ರಕ್ತ ಸುರಿಸಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು 40 ದಿನ ಎಲ್ಲರಿಗೂ ತೋರಿಸಿಕೊಂಡು ಅವನ ಮೇಲಕ್ಕೆ ಏರಿ ಹೋಯಿತು. ಏರಿ ಹೋಗುವಾಗ ಹೇಳಿದ ಮಾತಾಡೋದ, ಶಾಂತಿ ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿನಗೆ ಬಿಟ್ಟು ಹೋಗ್ತೀನಿ. ನನ್ನಲ್ಲಿರುವಂತಹ ಶಾಂತಿ ನಿಮಗೆ ಕೊಡುತ್ತೇನೆ. ನನ್ನಲ್ಲಿ ಇರುವ ಶಾಂತಿ എന്ന് പറഞ്ഞാൽ ಏನು? ಸಮಾಧಾನ ನಾನು ನಿನಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿ ನಾನು ನಿಮಗೆ ಕೊಡುವುದಿಲ್ಲ. ಲೋಕ ಕೊಡುವ ರೀತಿಯಲ್ಲಿ ನಾನು ನಿನಗೆ ಕೊಡುವುದಿಲ್ಲ. ಲೋಕ ಕೊಡುವ ರೀತಿಯಲ್ಲಿ ನಾನು ನಿನಗೆ ಕೊಡೋದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ನಿನ್ನ ಹೃದಯ ಏನ್ ಮಾಡಬಾರ್ದು? ಕಳವಳಕೊಳ್ಳದೇ ಬಾರ್ದು. ನಿನಗೆ ಏನೇನು ಕಷ್ಟವೋ ಕಾಯಿಲೋ ರೋಗಮೋ ದುಃಖಮೋ ಬರುವಾಗ ನೀ ಏನ್ ಮಾಡಬಾರ್ದು? ಕಳವಳಕೊಳ್ಳಬಾರ್ದು. ಏನ್ ಮಾಡಬೇಕು? ಆಮೇಲೆ ಎದರದಿರಿ. ನೀ ಎದರ್ಬಾರ್ದು. ಎದರಿಕೆ ಯಾರ್ದಿಯಾ? ಸೈತಾನ್ ಆತ್ಮಾವ ಎದರಿಕೆ. ಸೈತಾನ್ ಆತ್ಮಾವ ಎದರಿಕೆ. ದೇವರ ಆತ್ಮ ಧೈರ್ಯದ ಆತ್ಮ. ಯಾವ ಕಾಯಿಲೆ ಬರಲಿ, ಯಾವ ಕಷ್ಟ ಬರಲಿ, ದೇವರಿಗೆ ಗೊತ್ತಿಲ್ಲದೆ ನನಗೇನು ಬರೋದಿಲ್ಲ. എൻ്റെ ದೇವರು ನನ್ನನ್ನು ನೋಡ್ತಾ ಇದೆ, ಕಾಯ್ತಾ ಇದೆ. ನನ್ನ ಸುತ್ತಲೂ ಯಾರಿದೆ? ದೇವರ ದೂತನ್ಮಾರಿದೆ. ಆ ದೂತರು ನನ್ನ ಕಾಯ್ತಾ ಇದೆ ಅನ್ನೋ ಧೈರ್ಯ ನಮಗೆ ಇರಬೇಕಲ್ಲ. ನಮ್ಮಲ್ಲಿ ಯಾರು ವಾಸ ಮಾಡಬೇಕು? ಪರಿಶುದ್ಧಾತ್ಮ ವಾಸ ಮಾಡಬೇಕು. ಆ ಪರಿಶುದ್ಧಾತ್ಮ ವಾಸ ಮಾಡಿದಾಗ ನಮಗೇನು ಸಿಗುತ್ತೆ? ಸಮಾಧಾನ ಸಿಗುತ್ತೆ. ಯೇಸುವೆ, ನಾನು ಯಾವುದೂ ಇಲ್ಲ, ಏನೂ ಇಲ್ಲ. ನೀ ಏನು ಮಾಡಬೇಕು? ದೇವರ ಸನ್ನಿಧಿಯಲ್ಲೇ ಅಳುತ್ತು ಗೋಳಾಡಿ ಪ್ರಾರ್ಥನೆ ಮಾಡ್ಕೋಬೇಕು. ನನಗೆ ಸಮಾಧಾನ ಬೇಕು. എൻ്റെ ಮನೆಯಲ್ಲಿ എൻ്റെ ಗಂಡ ಕುಡಿದು ಬಂದ, ನನ್ನ ಮನೆಯಲ್ಲಿ ಸಮಾಧಾನ ಕೊಡೋದಿಲ್ಲ. ದೇವರೇ, ನೀ ನನಗೆ ಸಮಾಧಾನ ಕೊಡಬೇಕು. ನನ್ನ ಗಂಡನ ಕುಡುಕತಾನത്തിൽ നിന്ന് ಬಿಡಿಸಿ ಕೊಡು. ನೀ ಏನು ಮಾಡಬೇಕು? ಕಣ್ಣೀರಿಂದ ಪ್ರಾರ್ಥನೆ ಮಾಡ್ಕೋಬೇಕು ಮಗಳೇ. ಪ್ರಾರ್ಥನೆ ಮಾಡಬೇಕು. ಭಾಳ ದಿನ, ಒಂದೇ ದಿನ ಪ್ರಾರ್ಥನೆ ಮಾಡಿ ಸಿಗೋದಿಲ್ಲ. ಸಿಕ್ಕನವರೇ ಬಿಡಬಾರ್ದು. ನೀ ಕಣ್ಣೀರು ಸುರಿಸಿ ಒಂದು ಪ್ರಾರ್ಥನೆ ಮಾಡಿ ನೋಡು. ದೇವರು ನಿನಗೆ ಉತ್ತರ ಕೊಡುವ ದೇವರಾಣ ನಮ್ಮ ದೇವರು. ನಮ್ಮ ದೇವರಲ್ಲ ಸಾಧ್ಯವಾದ ಒಂದುವಿಲ್ಲ. ಯೆಶಾಯ 48ನೇ ಅಧ್ಯಾಯ 18ನೇ ವಾಕ್ಯ ಓದು. ನನ್ನ ಆಜ್ಞೆಗಳನ್ನ ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು. ಏನ್ ಮಗ? ನೀನು ನನ್ನ ಆಜ್ಞೆಗಳನ್ನ ಕೇಳಿದ್ದರೆ, ನೀನು ನನ್ನ ಆಜ್ಞೆಗಳನ್ನು ಹೇಳಿದರೆ ಎಷ್ಟೋ ಚೆನ್ನಾಗಾಯ್ತು. ನೋಡೋ, ನೀ ದೇವರದಿ ಆಜ್ಞೆಗಳ ಅನುಸಾರವಾಗಿ ನಡೀತಾ ಇದೆಯಾ? ಹಳೆ ಒಡಂಬಡಿಕೆ ಕಾಲದಲ್ಲಿ ನಮಗೆ ದೇವರ 10 ಆಜ್ಞೆಗಳು ಕೊಟ್ಟಿದ್ದು. ಈಗ 10 ಆಜ್ಞೆಗಳು ಕೂಡ ಸೇರಿ ಎಷ್ಟು ಕೊಡ್ತಾ ಇದೆ? 2 ಆಜ್ಞೆ ಕೊಡ್ತಾ ಇದೆ. ಆ 2 ಆಜ್ಞೆ ಏನನ್ನು ಹೇಳಿದಾಲ್, ನನ್ನ ದೇವರಾದ ಕರ್ತನೇ ನಾನು ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಮನದಿಂದಲೂ ಪ್ರೀತಿ ಮಾಡಬೇಕು. ನೀ ಮಾಡ್ತಾ ಇದ್ದೀಯ? ಅಯ್ಯೋ, ಇಲ್ಲಿ ಆರಾಧನೆ ನಡೆಯುವಾಗ ಒಬ್ಬರೊಬ್ಬರು ಏದಾಂಡು ಇದು ಮೃಗಗಳೇ ನೋಡಕ್ಕೆ ಹೋಗುವಾಗ ನೋಡ್ತತ್ತಲ್ಲೋ, ಅದೇನು ಮೃಗ, ಇದೇನು ಹಿಂಗೆ ನೋಡೋಣಂಗೆ ಒಬ್ಬರೊಬ್ಬರ ಆತ್ಮಾವಿಲ್ ತುಂಬಲ್ಪಡುವಾಗ ಒಬ್ಬರೊಬ್ಬರು ಹಿಂಗೆ ನೋಡ್ಕೊಂಡು ನಿಲ್ಲುತ್ತೆ. ನಿಂದೆ ಜೀವಿತವೆಲ್ಲ ನೀ ಹಂಗೆ ನೋಡ್ಕೊಂಡು ನಿಲ್ಲಬೇಕಾಗುತ್ತೆ. ದಯವಿಟ್ಟು ಆ ಪರಿಶುದ್ಧಾತ್ಮನ ಅಭಿಷೇಕ ನೀವು ಹೊಂದಬೇಕು. ಹೊಂದಿದಾಲ್ ನಿನ್ನ ಬಾಯಲ್ಲಿ ಯಾವಾಗಲೂ ಏನಿರ್ತತೆ? ಸ್ತುತಿಯು ಸ್ತೋತ್ರವು ಇರ್ತತೆ. ಸ್ತುತಿ ಸ್ತೋತ್ರವು, ಆ ಸ್ತುತಿ ಸ್ತೋತ್ರವು ನಮ್ಮಲ್ಲಿ ಇದೆಯಲ್ಲ, ಆ ಸಂತೋಷ ಏನನ್ನು ಹೇಳಕ್ಕಾಗೋದಿಲ್ಲ. ಅದು ನಾವು ಅನುಭವಿಸಿ ನೋಡಬೇಕು. ಓದು ಮಗಾದ, ನಿನ್ನ ಆಜ್ಞೆಗಳನ್ನು ಹೇಳಿದರೆ ಎಷ್ಟೋ ಚೆನ್ನಾಗಾಯ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ. ನಿನ್ನ ಸುಖವು ನೀ ಆಜ್ಞೆಗಳ ಅನುಸಾರವಾಗಿ ಜೀವಿಸಿದ ನಿನಕೆಂದ ಸುಗಮ್ ದೇವರು ಕೊಡ್ತತೇನೋ. ಆ ಸುಖ ಹೆಂಗಿರ್ತತೆ ನೋಡು. ದೊಡ್ಡ ನದಿಯಲ್ಲಿ ದೊಡ್ಡ ನದಿ ಹೆಂಗೆ ಸುರಿತಾ ಇದೆಯೋ ಹಂಗೇ ನಿನಗೆ ಸಮಾಧಾನ ಕೊಡ್ತತೆ. ಆಮೇಲೆ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತದೆ. ಸಮುದ್ರದ ಅಲೆಗಳಾಗೆ ಇರ್ತತೆ.
ನಿನ್ನ ಕ್ಷೇಮವು ಸಮುದ್ರದ ಅಲೆಗಳಾಗೆ ಇರ್ತತೆ. ನೀ ಹೆಂಗಿರ್ದಿದಲ್ಲ ಇದೆಲ್ಲ ನಿನಗೆ ಸಿಗುತ್ತದೆ. ಕರ್ತನ ಆಜ್ಞೆಗಳ ಅನುಸಾರವಾಗಿ ನೀ ಜೀವಿಸಿ ನೋಡು. ಕರ್ತನ ಆಜ್ಞೆಗಳ ಅನುಸಾರವಾಗಿ ನೀ ಜೀವಿಸಿದಾಲ್ ನದಿ ಹೆಂಗೆ ಸುರಿತಾ ಇದೆಯೋ ಹಂಗೇ ನಿನಗೆ ಏನು ಸಿಗುತ್ತೆ? ಸಮಾಧಾನ ಸಿಗುತ್ತೆ. ಸಮಾಧಾನ. ಪ್ರಿಯ ಮಕ್ಕಳೇ, ಇದು ಸುಮ್ಮನೆ ಹೇಳಿದ ಮಾತಲ್ಲ. ಇದು ಸುಮ್ಮನೆ ಹೇಳಿದ ಮಾತಲ್ಲ. ಇದು ನಿಜವಾಗಲೂ ದೇವರು ನಮಗೆ ಹೇಳಿದ ಮಾತಾണ്. ಅದೇ ಥರ ಸಮುದ್ರದ ಅಲೆಗಳು ಹೆಂಗೆ ಬರ್ತಾ ಇದೆ. ಅಯ್ಯೋ, ಅದು ವರ್ಣ ನೋಡಿದಾಲೆ ಕೆಳಗೆ ಸಮುದ್ರ ಇರ್ತತೆ, ಅಲೆಗಳು ಹಿಂಗೆ ಬರ್ತತೆ. ಅದೇ ಥರ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ ಮಗ? ക്ഷേമ ಸಿಗುತ್ತೆ. ಓಹ್, നിങ്ങൾ ದಯವಿಟ್ಟು ഞാൻ ഈ ಹೇಳಿನ ವಾಕ್ಯങ്ങൾ ಬರೆದಿಟ್ಟು ಹೋಗಿ ಮನೆಗೆ ಹೋಗಿ ಓದಿ ನೋಡು. അതുപോലെ തന്നെ ಫಿಲಿಪ್ಪಿಯರ್ 4ನೇ ಅಧ್ಯಾಯ 6-7 ವಾಕ್ಯ. ಇಲ್ಲ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನ ಪ್ರಾರ್ಥನೆ. ಜಸ್ಟ್ ವೇಟ್. ಯಾವ ಸಮಯದಲ್ಲಿಯೂ ನಮ್ಮಲ್ಲಿ ಏನಿರಬೇಕು? ಕೃತಜ್ಞತಾ ಸ್ತುತಿ. ಎಂದ ಕೃತಜ್ಞತಾ ಸ್ತುತಿ? ಸ್ತುತಿയും ಸ್ತೋತ್ರവും ನಮ್ಮ ಬಾಯಲ್ಲಿ ನೀ ಮಾಡಿಲ್ಲ ಎಂಗಿಲ್ ಕಲ್ಲುಗಳು ಎದ್ದು ದೇವರನ್ನೇ ಸ್ತುತಿ ಮಾಡುತ್ತೆ ನಾ ಹೇಳಿರಿക്കുന്നത്. ಅದು ಯಾಕೆ ಹೇಳಿದನ್ನು ಹೇಳಿದಾൽ ನೀ ಕ್ರಿಶ್ಚಿಯನ್ ಅನ್ನು പറഞ്ഞ് ನಡೀತಾ ಇದೆ. ನೀ ಕ್ರಿಶ್ಚಿಯನ್ ಮಾಡಿಲ್ಲ ಎಂಗಿಲ್ ಯಾರು ಮಾಡ್ತತೆ? ಬೇರೆ ಜನಾಂಗಗಳು ದೇವರನ್ನೇ ಆರಾಧನೆ ಮಾಡ್ತತೆ. ನೀ ಅದಕ್ಕೆ ದೇವರನ್ನೇ ಯಾವಾಗಲೂ ಏನು ಮಾಡಬೇಕು? ಸ್ತುತಿಯು ಸ್ತೋತ್ರವು ಮಾಡ್ಕೋಬೇಕು. ಆಮೇಲೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ, ಪ್ರಾರ್ಥನಾ ವಿಜ್ಞಾಪನೆಗಳನ್ನು ನೀ ಏನು ಮಾಡಬೇಕು? ಮಾಡ್ಕೋಬೇಕು. ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡ್ಕೋಬೇಕು. ಆಮೇಲೆ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ನಿನಗೆ ಬೇಕಾದನ್ನು ಏನಿದೆಯೋ, ಹೆಲಿಕಾಪ್ಟರ್ ಬೇಕು ಅಂತ ಹೇಳಬೇಡ, ಪ್ಲೇನ್ ಬೇಕು ಅಂತ ಹೇಳಬೇಡ. ನಿನಕ್ಕೆ ಬೇಕಾಗ ನಿನ್ನ ಮನೆಯಲ್ಲಿ ಮಕ್ಕಳಿಗೆ ಗಂಡನಿಗೆ ನಿನಗೆ ಏನು ಬೇಕೋ ಅದು ಆರಿಕೆ ಹೇಳಬೇಕು, ದೇವರ ಹತ್ರ ಹೇಳ್ಕೋಬೇಕು. ಆಮೇಲೆ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನ ಯೋಚನೆಗಳನ್ನ ಕಾಯುವುದು. ನಿನಕಾವಾಗ ಎಲ್ಲೋ ವಿಧ ಸಮಾಧಾನವು ಶಾಂತಿಯು ದೇವರು ನಿನಗೆ ಕೊಟ್ಟೇ ಕೊಡ್ತತೆ. ನಮ್ಮ ದೇವರು ಸಮಾಧಾನ ಕೊಡುವ ದೇವರ. ಫಸ್ಟ್ ವಾಕ್ಯ ಓದು ಮಗ, 14ನೇ ವಾಕ್ಯ. ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ನೋಡು ಮಕ್ಕಳೇ, ಕ್ರಿಶ್ಚಿಯನ್ಸಿಗೆ ಮಾತ್ರ ಸಮಾಧಾನ ಕೊಡಕ್ಕಲ್ಲ ದೇವರು ಬಂದಿದೆ. ಭೂಲೋಕದಲ್ಲಿ ಇರುವ ಸಕಲ ಮನುಷ್ಯ ಜಾತಿക്കും ಸಮಾಧಾನ ಕೊಡಕ್ಕಾಗಿಯಾണ് ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದಿದೆ. വെറും ಕ್ರಿಶ್ಚಿಯನ್ಸಿನ ದೇವರಲ್ಲ യേശു. ഭൂലോകದಲ್ಲಿ ಸಕಲ ಮಾನವ ಜಾತಿയുടെ ದೇವರಾണ് യേശു ಕ್ರಿಸ್ತು. ಅದು ಇವಾಗಲೂ ಮನುಷ್ಯರಿಗೆ ಗೊತ್ತಿಲ್ಲ. ನಿನಗೆ ಸಮಾಧಾನ ಬೇಕಾ? ನಿನಗೆ ಶಾಂತಿ ಬೇಕಾ? ನಿನಗೆ ನೆಮ್ಮದಿ ಬೇಕಾ? ನಿನಗೆ ಸ್ವರ್ಗ ರಾಜ್ಯ ಬೇಕಾ? ಯೇಸುವಿನ ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡು. ಅವನ್ ನಿನ್ನ ಆಸ್ತಿ ಪಾಸ್ತಿಗಳೊന്നും ಹೇಳಂಗಿಲ್ಲ. ನಿನ್ನ ಹೃದಯ ದೇವರಿಗೆ ತೆಗೆದುಕೊಟ್ಟು, ದೇವರೇ ನಾನು ಇಷ್ಟು ವರ್ಷ ಕಾಲ ನನ್ನಿಷ್ಟ ಪ್ರಕಾರ ಜೀವಿಸಿದು, ಕುಡಿದು ಕೂತಾಡಿ ಹೆಣ್ಣುಡಿಗಳೇ ಚುಡಾಸಿ ಮನಸ್ಸು ಬಂದಾಗ ಜೀವಿಸಿದು, ನಾನಿನಿ ಜೀವಿಸಿನಂಗಿಲ್ ನಿನಕ್ಕಾಗಿ ಜೀವಿಸ್ತೀನಿ. ನೀ ನನ್ನ ಹೃದಯದಲ್ಲಿ ಬಾ, ನನ್ನ ಮನೆಯಲ್ಲಿ ಬಾ, ನನಗೆ ಸಮಾಧಾನ ಕೊಡು, ಶಾಂತಿ ಕೊಡು. ನೀ ಪ್ರಾರ್ಥನೆ ಮಾಡು ಮಕ್ಕಳೇ. ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವದಿಸಲಿ. ಈ ವಾಕ್ಯಗಳ ದೇವರು ನಿಮ್ಮನೆ ಪ್ರತಿಯೊಬ್ಬರನ್ನೇ ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತೀನಿ. ನಿಮಗೇನು ಕಷ್ಟವಿದೆಯೋ, ಕಾಯಲಿದೆಯೋ, ಸಮಸ್ಯೆ ಇದೆಯೋ, ನೀ ದೇವರ ಮುಂದೆ ಮೊಣಗಾಲುವರು ಪ್ರಾರ್ಥನೆ ಮಾಡಂಡಿಯವರು ಪ್ರಾರ್ಥನೆ ಮಾಡು. ಹಾಲೆಲೂಯಾ, ಸ್ತೋತ್ರ 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 ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ, ಈ ಲೋಕದಲ್ಲಿ ಕರ್ತಾವೆ ಸಮಾಧಾನವಿಲ್ಲದೆ ಎಷ್ಟೋ ಜನಗಳು ನರಳಾಡ್ತಾ ಇದೆಪ್ಪ. ಅವರಿಗೆ ನೀ ಶಾಂತಿ ಸಮಾಧಾನ ಕೊಡಪ್ಪ, ನೆಮ್ಮದಿ ಕೊಡಪ್ಪ,
ಪಾಪದ ಬಿಡುಗಡೆ ಕೊಡಪ್ಪ, ರೋಗದ ಬಿಡುಗಡೆ ಕೊಡಪ್ಪ, ಸ್ವರ್ಗಕ್ಕೊಂದು ದಾರಿ ಕೊಡಪ್ಪ ದೇವರೇ. ಕೈ ಬಿಡಬೇಡಪ್ಪ ಯೇಸುವೇ, ನೀ ಕೈ ಬಿಡಬೇಡಪ್ಪ. ನೀ ನಮಗಾಗಿ ಜೀವಿಸುವ ದೇವರಾಣಪ್ಪ, ನೀ ಸತ್ಯ ದೇವರಾಣಪ್ಪ, ನೀ ನಿಜವಾದ ದೇವರಾಣಪ್ಪ, ನೀ ಮಹಾ ದೇವರಾಣಪ್ಪ. ಯೇಸುವೇ ನಿನಗೆ ಸ್ತೋತ್ರಪ್ಪ. ಎಷ್ಟೋ ಜನಗಳ ರೋಗದಲ್ಲಿ, ಕಷ್ಟದಲ್ಲಿ, ಕಾಲಿನಲ್ಲಿ ನರಳಾಡ್ತಾ ಇದೆಯಪ್ಪ. ಅವರೇ ಈ ನಿಮಿಷಮೇ ಪರಿಶುದ್ಧಾತ್ಮನೆ ಮುಟ್ಟೋ, ಪರಿಶುದ್ಧಾತ್ಮನೆ ಮುಟ್ಟೋ, ಸಂಪೂರ್ಣ ಬಿಡುಗಡೆ ಕೊಡು, ಸಂಪೂರ್ಣ ಬಿಡುಗಡೆ ಕೊಡು. ಯೇಸಪ್ಪತ್ತ ನಿನಗೆ ಸ್ತೋತ್ರ. ಅಪ್ಪತ್ತ ನೀ ಕೈ ಬಿಡಬೇಡಪ್ಪ ಯೇಸುವೆ. ಇಲ್ಲಿ ಕೂಡಿ ಬಂದಿದೆ ಎಲ್ಲ ಮಕ್ಕಳೇ ನೀ ಆಶೀರ್ವದಿಸಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಸಮಾಧಾನವಿಲ್ಲದೆ ಯಾರು ಇಲ್ಲಿ ಬಂದಿದ್ದನ್ನು ನನಗೆ ಗೊತ್ತಿದಪ್ಪ, ಅವ್ರಿಗೆ ನೀ ಸಮಾಧಾನ ಕೊಡಪ್ಪ, ಶಾಂತಿ ಕೊಡಪ್ಪ ದೇವರೇ. ಈ ಲೋಕ ಕೊಡುವ ಸಮಾಧಾನ ಶಾಶ್ವತ ಅಲ್ಲಪ್ಪ, ಅದು ಕರ್ತವ್ಯ ಸ್ವಲ್ಪ ನಿಮಿಷത്തേಕಪ್ಪ. ನೀ ಕೊಡುವ ಸಮಾಧಾನ ಶಾಶ್ವತವಾದ ಸಮಾಧಾನವಣಪ್ಪ. ಆ ಸಮಾಧಾನ ನಮಗೆ ಬೇಕಪ್ಪ, ಆ ಶಾಂತಿ ನಮಗೆ ಬೇಕಪ್ಪ ದೇವರೇ. ನಿನ್ನೆ ಯಾವಾಗಲೂ ಸ್ತುತಿ ಮಾಡಿ, ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಬೈಬಲ್ ಓದಿ ಧ್ಯಾನ ಮಾಡಿದ ಮಕ್ಕಳಾಕಿ ಪ್ರತಿಯೊಬ್ಬರನ್ನೇ ನೀವು ಉಪಯೋಗಿಸಪ್ಪ. ಕೈ ಬಿಡಬೇಡಪ್ಪ. ಆ ದಿವಸ ನೀ ಚದೆಯಲ್ಲಿ ಇರಬೇಕಪ್ಪ. ಎಲ್ಲ ಪಾಸ್ರಮ್ಮಾರೆ, ಅಯ್ಯಗಾರ ಬಾರೆ, ಎಲ್ಲ ಕರ್ತಾವೆ ಇವಾಂಜಲಿಸ್ಟ್ಗಳೇ ಆಶೀರ್ವದಿಸಪ್ಪ. ಸುವಿಶೇಷ 5 ವನ್ಗರೆಯಲ್ಲಿ ಹೋಗೋದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ. ಅಪ್ಪ ನೀ ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ನಾನು ಒಂದು ವಿಷಯ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದೆ. ನಾನು ಈ ಬಿಗ್ಗೆ ಚಾನೆಲ್ ಕೊಡಕ್ಕೆ ಶುರುವಾಗಿ 20 ವರ್ಷ ಆಯ್ತು. ಹೋದ ದಿನ ನಮ್ಮ ರಂಗಸ್ವಾಮಿಗರು ಫೋನ್, ಆ ಅಮ್ಮಕ್ಕೆ ಏನ್ ಕನ್ನಡ ಗೊತ್ತಾ, ಏನ್ ಪ್ರಸಂಗ ಮಾಡ್ತಾ ಇದೆ, ಏನ್ ಮಾಡ್ತೀಯ, ಏನಕ್ಕೋ ಬೈಕೊಂಡು ಅವನದು ಕಲಿಸಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಿನ್ನೆ ರಾತ್ರಿ ನನಗೆ ಅದು ಕೇಳಿಸಿದ್ದು. ನನಗೆ ಬಹಳ ದುಃಖ ಆಯ್ತು. ಪ್ರಸಂಗ ಬೇಡ, ಏನು ಬೇಡ, ಯಾತಕೋಬೇಕು. ನಾನು ಹಂಗೆ ಯೋಧನೆ ಮಾಡಿ ಕುಂದಿರುವಾಗ ನೀ ಅವನೇ ನೋಡಿಯಾಣೋ ಜೀವಿಸಿನದ, ನಾನು ನಿನ್ನ ಚದೆಯಲ್ಲಿದೆ, ನೀ ಏನು ಚಿಂತ ಮಾಡಬೇಡ. ನನಗೆ ಹಂಗೆ ಹೇಳುವಾಗ ಸಮಾಧಾನ ಆಗಿ ನಾನು ಕುತ್ಕೊಂಡು ಇದೆಲ್ಲ ನೋಡೋಕ್ಕೆ ಶುರುವಾಯಿತು. ಪ್ರಸಂಗ ಮಾಡೋಕ್ಕೆ ಬೇರೆ ಒಂದು ಸಬ್ಜೆಕ್ಟ್ ആണ് ನಾನು ರೆಡಿ ಮಾಡಿ ಇಟ್ಟಿದ್ದದು, ಅದನ್ನು ನಾನು ಮಾಡಿಲ್ಲ. ಇದು ಮಾಡು ದೇವರಿಗೆ ಹೇಳಿದ್ದು, ಸಮಾಧಾನ ಬಗ್ಗೆ ಮಾಡುವುದನ್ನ ಹೇಳಿದ್ದು. ನಾನು ಅದಕ್ಕೆ ಸಮಾಧಾನ ಬಗ್ಗೆ ಮಾತಾಡಿದೆ. 20 ವರ್ಷ ಆಯಿತು. ಒಂದು ದಿನ ನಾನು ನಮ್ಮ ಮನೆಯವರು ಉಡುಪಿ ಹೋಗಿ ಅವರ 5 ಪ್ರಸಂಗ ಕೊಡ್ತತೆ, ನಾನು 5 ಪ್ರಸಂಗ ಕೊಟ್ಟು ಬರ್ತತೆ. ಅದು ಹೆಂಗೆ ನಡೆದಿದ್ದು ದೇವರಿಗೆ ಗೊತ್ತು. ಚಿಕ್ಕ ವಯಸ್ಸಾಗೋದಕ್ಕೆ ಆವಾಗ ಅದೆಲ್ಲ ನಡೆದಿದ್ದು. ಈಗ ಒಂದು ಪ್ರಸಂಗ ಕಲಿಯೋಕ್ಕೆ ನನಗೆ ಭಾಳ ಕಷ್ಟವಾಣ. ಹೆಂಗೋ ದೇವರೇ ನಡೆಸ್ತಾ ಇದೆ. ಇದು ಒಂದು ಕಲಿದಿಟ್ಟಲ್ಲ, ಮಾತಾಡಿದ್ದದು ದೇವರ ಆತ್ಮ ಮಾತಾಡಿದ್ದದು. ಪ್ರಿಯ ಮಕ್ಕಳೇ, ನೀವು ನಮಗಾಗಿ ಪ್ರಾರ್ಥನೆ ಮಾಡ್ಕೋಬೇಕು. ದೇವರು ನಿಮ್ಮೆ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.